ಬಾಸ್ ಮುಗಿಯುತ್ತಿದ್ದಂತೆ ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿಗಳನ್ನು ಪರಿಚಯಿಸುತ್ತಿದೆ. ತನ್ನ ಕಿರುತೆರೆ ವೀಕ್ಷಕರನ್ನ ಹಾಗೆ ಸೆಳೆದಿಟ್ಟುಕೊಳ್ಳುವುದಕ್ಕೆ ಪವಿತ್ರ ಬಂಧನ ಸೀರಿಯಲ್ ಶುರುವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಹ್ಯಾಂಡ್ಸಮ್ ಹಂಗ್ ಸೂರಜ್ ಈ ಧಾರಾವಾಹಿಗೆ ಹೀರೋ. ಹಾಗೆ ಈ ಹಿಂದೆ ಬಂದಿದ್ದ ಬೃಂದಾವನ ಧಾರಾವಾಹಿಯ ನಟಿ ಅಮೂಲ್ಯ ಇದಕ್ಕೆ ನಾಯಕಿ. ಈಗಾಗಲೇ ಪವಿತ್ರ ಬಂಧನ ಧಾರಾವಾಹಿಯ ಪ್ರೋಮೋಗಳು, ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದು, ಸೀರಿಯಲ್ ಈಗ ತಾನೇ ಆರಂಭವಾಗಿದೆ. ಈ ಸೀರಿಯಲ್ ಮೂಲಕ ನಟಿ ಅಮೂಲ್ಯ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಹಿಂದೆ ಬೃಂದಾವನ ಸೀರಿಯಲ್ ಮಾಡಿದ್ದ ಅಮೂಲ್ಯ ಈ ಧಾರಾವಾಹಿಗೆ ನಾಯಕಿ ಆಗಿದ್ದಾರೆ. ಈ ವೇಳೆ ಅಮೂಲ್ಯ ತನ್ನ ಹೊಸ ಧಾರಾವಾಹಿ ಪವಿತ್ರ ಬಂಧನ ಹಾಗೂ ಬೃಂದಾವನ ಧಾರಾವಾಹಿ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬೃಂದಾವನ ಸೀರಿಯಲ್ ಮುಗಿದು 2 ವರ್ಷಗಳಾದ್ಮೇಲೆ ಈ ಪ್ರಾಜೆಕ್ಟ್ ಮಾಡುತ್ತಿರೋ ಅಮೂಲ್ಯ 2 ವರ್ಷ ತೆಲುಗು ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದರು. ಈಗ ಒಪ್ಪಿಕೊಂಡಿರುವ ಪವಿತ್ರ ಬಂಧನ ಅಮೂಲ್ಯ ಅವರಿಗೆ ಕಲರ್ಸ್ ಕನ್ನಡದಲ್ಲಿ 3ನೇ ಪ್ರಾಜೆಕ್ಟ್. ಈ ವೇಳೆ ಸಂದರ್ಶನದಲ್ಲಿ ಬೃಂದಾವನ ಸೀರಿಯಲ್ ಮುಗಿಯುವುದಕ್ಕೆ ಅರುಣ್ ಆರಾಧ್ಯ ಕಾರಣನ ಅಲ್ವಾ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಮೊದಲಿಗೆ ಪವಿತ್ರ ಬಂಧನ ಮೂಲಕ ಮತ್ತೆ ಕಮ್ಬ್ಯಾಕ್ ಮಾಡಿದ್ದು ಸೂರಜ್ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸೂರಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಡೈರೆಕ್ಟ್ ಆಗಿ ನಮ್ಮ ಸೀರಿಯಲ್ಗೆ ಬಂದರು. ನಮಗೆ ತುಂಬಾ ಜನ ಹೀರೋ ಅಂತ ಸೆಲೆಕ್ಟ್ ಆಗಿ ಶೂಟಿಂಗ್ಗೆ ಬರೋ ತನಕ ಯಾರು ಬರ್ತಾನೆ ಇರ್ಲಿಲ್ಲ. ಕೊನೆಗೆ ಋಣ ಇದ್ದಿದ್ದು ಸೂರಜ್ ಅವರಿಗೆ ಅನ್ಸುತ್ತೆ. ಬಿಗ್ ಬಾಸ್ನಿಂದ ಜನಪ್ರಿಯತೆ ಪಡೆದುಕೊಂಡು ಸೀದಾ ನಮ್ಮ ಸೀರಿಯಲ್ಗೆ ಬಂದದ್ದು ನಮಗೆ ಪ್ಲಸ್ ಪಾಯಿಂಟ್. ಆ ಲೈಮ್ ಲೈಟ್ನಿಂದ ಸೀದಾ ಸೀರಿಯಲ್ಗೆ ಬಂದದ್ದು ಖುಷಿ ವಿಚಾರ ಎಂದು ಹೇಳಿದ್ದಾರೆ. ಇನ್ನು ಪವಿತ್ರ ಬಂಧನ ಸೀರಿಯಲ್ ಮೂಲಕ ಲಂಗದಾವಣಿಯಿಂದ ಚೂಡಿದಾರದವರೆಗೆ ತಮ್ಮ ಪಾತ್ರ ಬಂದಿದ್ದಕ್ಕೆ ಖುಷಿಯಾಗಿದೆ. ಹಿಂದೆ ಮಾಡಿದ 2 ಪ್ರಾಜೆಕ್ಟ್ಗಳು ಸೀರೆ, ಲಂಗದಾವಣಿಯಲ್ಲಿ ಇತ್ತು. ದಾಸಪುರಂದರ ಪೌರಾಣಿಕ ಶೋ ಆಗಿದ್ದರಿಂದ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು. ಈ ಬಾರಿ ಪವಿತ್ರ ಬಂಧನದಲ್ಲಿ ಚೂಡಿದಾರ ಬಂದು ಅಪ್ಗ್ರೇಡ್ ಆಗಿದ್ದೇನೆ. ಪಾತ್ರ ಕೂಡ ಯಾರಾದರೂ ಬೈದ್ರೆ ಅತ್ತು ಕೂರದೆ ಯಾಕೆ ತಪ್ಪಾಗಿದೆ ಅಂತ ಕೇಳುವಂತಹ ಪಾತ್ರವಿದು. ಇಂತಹ ಪಾತ್ರ ಮಾಡುತ್ತಿರೋದು ಇದೇ ಮೊದಲು ಎನ್ನುತ್ತಾರೆ. ಇನ್ನು ಬೃಂದಾವನ ದಿಢೀರನೆ ಅಂತ್ಯ ಕಂಡಿದ್ದಕ್ಕೆ ವರುಣ್ ಆರಾಧ್ಯ ಕಾರಣ ಎಂಬ ಟೀಕೆಗಳು ಕೇಳಿ ಬಂದಿದ್ದವು. ಅದಕ್ಕೆ ಆ ಧಾರಾವಾಹಿಗೂ ನಾಯಕಿ ಆಗಿದ್ದ ಅಮೂಲ್ಯ ಪ್ರತಿಕ್ರಿಯಿಸಿದ್ದಾರೆ. ಒಂದು ಸೀರಿಯಲ್ ಅಂತ್ಯ ಕಾಣುವುದಕ್ಕೆ ಆರ್ಟಿಸ್ಟ್ ಕಾರಣವಲ್ಲ ಎಂದಿದ್ದಾರೆ. ಒಂದು ಸೀರಿಯಲ್ ಶುರು ಆಗುವುದಕ್ಕೆ ಆಗಲಿ ಇಲ್ಲ ಮುಗಿಯುವುದಕ್ಕೆ ಆಗಲಿ ಆರ್ಟಿಸ್ಟ್ಗಳು ಕಾರಣ ಅಲ್ವೇ ಅಲ್ಲ. ಪ್ರಾಜೆಕ್ಟ್ ತೆಗೆದುಕೊಳ್ಳುವಾಗ ಕತೆ ಹಾಗೂ ಪಾತ್ರ ಹೀಗಿದೆ ಅಂತ ವಿವರಿಸುತ್ತಾರೆ. ಅದಕ್ಕೆ ನಾವು ಸೂಟ್ ಆಗ್ತೇವೆ ಅನ್ನೋ ಹಾಗಿದ್ರೆ ಅದಕ್ಕೆ ಆಯ್ಕೆ ಮಾಡುತ್ತಾರೆ. ಬೇರೆಯವರ ಬಗ್ಗೆ ನಾನು ಹೇಳುವುದಕ್ಕೆ ಆಗುವುದಿಲ್ಲ. ನನಗೆ ಸಿಕ್ಕಿರುವ ಪ್ರಾಜೆಕ್ಟ್ ಅನ್ನ ನಾನು ಪ್ರಾಮಾಣಿಕವಾಗಿಯೇ ಮಾಡಿಕೊಂಡು ಬಂದಿದ್ದೇನೆ ಎಂದು ನಟಿ ಅಮೂಲ್ಯ ಹೇಳಿದ್ದಾರೆ. ಇನ್ನು ಸೀರಿಯಲ್ ಚೆನ್ನಾಗಿ ಓಡ್ತಾ ಇಲ್ವಾ ಅನ್ನೋದು ನನ್ನ ಕೈಯಲ್ಲಿ ಇಲ್ಲ. ನಾನು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ತಿದ್ದಿಕೊಳ್ಳುವುದಕ್ಕೆ ಟ್ರೈ ಮಾಡುತ್ತೇನೆ ಹೊರತು ನೀವು ಮಾಡಿದ ಪ್ರಾಜೆಕ್ಟ್ ಓಡಲಿಲ್ಲ, ಇದು ಓಡುವುದಿಲ್ಲವೇನೋ ಅಂತ ಹೇಳಿದ್ರೆ ಅದು ನನ್ನ ಕೈಯಲ್ಲಿ ಇಲ್ಲ. ಯಾಕಂದ್ರೆ ಒಂದು ಪ್ರಾಜೆಕ್ಟ್ ಶುರುವಾಗುವುದಕ್ಕೆ ನಾನು ಕಾರಣವಲ್ಲ, ಅದು ಮುಗಿಯುವುದಕ್ಕೂ ನಾನು ಕಾರಣವಲ್ಲ. ಒಂದು ಪ್ರಾಜೆಕ್ಟ್ ಮುಗಿಯುವುದಕ್ಕೆ ಆರ್ಟಿಸ್ಟ್ ಕಾರಣ ಆಗುವುದೇ ಇಲ್ಲ ಎಂದು ನಟಿ ಅಮೂಲ್ಯ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.